Hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನ ಪ್ರಾಬ್ಲಮ್ಯಾಟಿಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕ್ವಶನ್ನಲ್ಲಿ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಒಂದು 2 ಮಾರ್ಕ್ಸ್ ಪ್ರಾಬ್ಲಮ್ಯಾಟಿಕ್, ಒಂದು 4 ಮಾರ್ಕ್ಸ್ ಪ್ರಾಬ್ಲಮ್ಯಾಟಿಕ್ ಆ್ಯಂಡ್ 12 ಮಾರ್ಕ್ಸ್ಗೆ 2 ಪ್ರಾಬ್ಲಮ್ಯಾಟಿಕ್ ಹೇಳಿದ್ದಾರೆ. ಸೊ ಅಷ್ಟನ್ನು ಸಾಲ್ವ್ ಮಾಡ್ತಾ ಹೋಗೋಣ ಒಂದೇ ವಿಡಿಯೋದಲ್ಲಿ. ಸೊ ಈ ಒಂದು 2 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಇರ್ರಿಡೀಮಬಲ್ ಡಿಬೆಂಚರ್ಸ್ which has 50 rupees as the interest for an infinite period with the discount rate at 10% ಅಂತ ಹೇಳಿದ್ದಾರೆ. ಇರ್ರಿಡೀಮಬಲ್ ಡಿಬೆಂಚರ್ಸ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಇಲ್ಲಿ ಇರ್ರಿಡೀಮಬಲ್ ಡಿಬೆಂಚರ್ಸ್ ಅಂತ ಕೊಟ್ಟಿಲ್ಲ ಅಂದರೆ ಇಲ್ಲಿ ನೋಡ್ಕೋಬೇಕು ನೀವು ಇನ್ಫಿನಿಟ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇನ್ಫಿನಿಟ್ ಜಾಗದಲ್ಲಿ ಪರ್ಪೆಕ್ಚುಯಲ್ ಅಂತ ಕೂಡ ಕೇಳ್ಬೋದು. ಸೊ ಆ ರೀತಿ ಇದ್ದರೆ ಇರ್ರಿಡೀಮಬಲ್ ಅಂತ ನಾವು ತಿಳ್ಕೋಬೇಕು. ಸೊ ಇರ್ರಿಡೀಮಬಲ್ ಡಿಬೆಂಚರ್ಸ್ನ 50 ರೂಪೀಸ್ ಇಂಟ್ರೆಸ್ಟ್ ಹೇಳಿದ್ದಾರೆ. ಸೊ ಇನ್ಫಿನಿಟ್ ಪೀರಿಯಡ್ ಅಂದರೆ ಕಂಪ್ಲೀಟ್ ವೈಂಡ್ ಅಪ್ ಆಗೋವರೆಗೂ 50 ರೂಪೀಸ್ ಇಂಟ್ರೆಸ್ಟ್ ಇದೆಯಂತೆ. ಡಿಸ್ಕೌಂಟ್ ರೇಟ್ 10 ರೂಪೀಸ್ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊ ಫಾರ್ಮುಲಾ ಬಂದುಬಿಟ್ಟಿದ್ದಕ್ಕೆ BT, that is ಡಿಬೆಂಚರ್ಸ್, K ಡಿವೈಡೆಡ್ ಬೈ KD. K ಮೀನ್ಸ್ ಇಂಟ್ರೆಸ್ಟ್ ಅಂತ. ಸೊ ಇಂಟ್ರೆಸ್ಟ್ ಅಮೌಂಟು ಕೆಳಗಡೆ ರೇಟ್, ಓಕೆನಾ. ಸೊ ಇಂಟ್ರೆಸ್ಟ್ ಬಂದುಬಿಟ್ಟು 50 ರೂಪೀಸ್ ಇದೆ, ಹಾಕೋಣ 50 ಡಿವೈಡೆಡ್ ಬೈ ಇಂಟ್ರೆಸ್ಟ್ ರೇಟ್ ಬಂದು 10% ಇದೆ, 0.1. ಸೊ ಈಸ್ ಈಕ್ವಲ್ ಟು ಮಾಡಿಕೊಂಡ್ರೆ ನಮಗೆ 50 ಡಿವೈಡೆಡ್ ಬೈ 0.1 ಆರ್ 0 ಮಾಡಿಕೊಂಡ್ರೆ 500 ರೂಪೀಸ್ ಬರುತ್ತೆ. ಸೊ 500 ರೂಪೀಸ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಇರ್ರಿಡೀಮಬಲ್ ಡಿಬೆಂಚರ್ಸ್. ಇಷ್ಟು ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ 4 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋದಾದರೆ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬಾಂಡ್ ಇಫ್ ಇಟ್ ಮೆಚೂರ್ಸ್ ಆಫ್ಟರ್ 4 years ಆ್ಯಂಡ್ ಈಲ್ಡ್ಸ್ 80 rupees ಎವ್ರಿ ಇಯರ್ ವಿತ್ ಅ ಮೆಚುರಿಟಿ ವ್ಯಾಲ್ಯೂ ಆಫ್ rupees 120 ಆ್ಯಂಡ್ ಇಫ್ ದ ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಅಟ್ 8% ಅಂತ ಹೇಳಿದ್ದಾರೆ. ಹಾಗಾದರೆ 80 ರೂಪೀಸ್ ಪ್ರತಿ ವರ್ಷದ್ದು ಏನಂತೆ ಈಲ್ಡ್ ಅಂತೆ. ಈಲ್ಡ್ ಮೀನ್ಸ್ ದಟ್ ಈಸ್ ನಮಗೆ ಕ್ಯಾಶ್ ಫ್ಲೋ ಅಂತ ಅರ್ಥ ಮಾಡ್ಕೋಬೇಕು. ಬಾಂಡ್ನ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಹಾಗಾದರೆ ನಮಗೆ ಪಿ ಫ್ಯಾಕ್ಟರ್ ಅವಶ್ಯಕತೆ ಇದೆ. ಪಿ ಫ್ಯಾಕ್ಟರ್ ಬಂದುಬಿಟ್ಟು ಕ್ಯಾಪಿಟಲೈಸೇಷನ್ ರೇಟ್ 8% ಕೊಟ್ಟಿದ್ದಾರೆ ಇದು. ನೆಕ್ಸ್ಟ್ ಮೆಚುರಿಟಿ ವ್ಯಾಲ್ಯೂ ಇಸ್ ದ 4th ಇಯರ್ಗೆ 120 ರೂಪೀಸ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ ಯಾವ ರೀತಿ ಸಾಲ್ವ್ ಮಾಡಿ ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬಾಂಡ್. ಸೊ ಈ ರೀತಿ ಹೆಡ್ಡಿಂಗ್ ಹಾಕೋಬೇಕು. ಸೊ ಅದಾದಮೇಲೆ ಫಾರ್ಮ್ಯಾಟ್ ದಟ್ ಈಸ್ ಇಯರ್ಸ್, ಕ್ಯಾಶ್ ಫ್ಲೋಸ್, ಪಿ ಫ್ಯಾಕ್ಟರ್ ಆ್ಯಂಡ್ PV ಇಂಟು CF. ಸೊ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಪಿ ಫ್ಯಾಕ್ಟರ್ ಅಟ್ 8% ಇದೆ. ನೆಕ್ಸ್ಟು CF ಹಾಕೋಬೇಕು, ಇಯರ್ಸ್ ಹಾಕೋಬೇಕು. ಸೊ ಇಯರ್ಸ್ ಬಂದುಬಿಟ್ಟು ನಮಗೆ 4 years ಹೇಳಿದ್ದಾರೆ, ಓಕೆನಾ. 4 years ಹಾಕೋಬೇಕು. 1 2 3 4 ಹಾಕೋಣ. ಅದಾದಮೇಲೆ CF ಎವ್ರಿ ಇಯರ್ 80 ರೂಪೀಸ್ ಅಂತೆ. ಸೊ ದಿಸ್ ಈಸ್ ದ CF 80 80 80 80, ಓಕೆ. ಪಿ ಫ್ಯಾಕ್ಟರ್. ಸೊ ಅದಾದಮೇಲೆ ಹೇಳಿದ್ದಾರೆ ಮೆಚುರಿಟಿ ವ್ಯಾಲ್ಯೂ 120 ರೂಪೀಸ್ ಅಂತ. ಹಾಗಾದರೆ 4th ಇಯರ್ ಅಂತ ಸೇಮ್ ಹಾಕ್ಕೋಬೇಕು. ಇದರಲ್ಲಿ 120 ರೂಪೀಸ್ ಹಾಕೊಳ್ತಾ ಹೋಗಬೇಕು, ಓಕೆನಾ. ಸೊ ಇದರಲ್ಲಿ 120 ಅಂತ ಸೇಮ್ ಹಾಕ್ಕೊಳ್ಬೇಕು. ಯಾಕಂದರೆ ಮೆಚುರಿಟಿ ವ್ಯಾಲ್ಯೂ ಎಲ್ಲ ಇಯರ್ಗೂ ಕೊಟ್ಟಿರೋದ್ರಿಂದ ನಾವು 4th ಇಯರ್ಗೆ ಅದನ್ನು ತಗೊಳ್ತಾ ಹೋಗಬೇಕು. 120 ರೂಪೀಸ್ ಅಂತ ಸೇಮ್ 4 ಹಾಕೋಬೇಕು. CF ಅಲ್ಲಿ 120 ಹಾಕೋಬೇಕು. ಪಿ ಫ್ಯಾಕ್ಟರ್ಲಿ 4th ಇಯರ್ ಯಾವ ಪಿ ಫ್ಯಾಕ್ಟರ್ ಬರುತ್ತೋ ಅದೇ ಪಿ ಫ್ಯಾಕ್ಟರ್ನ ಇಲ್ಲಿ ಕಾಪಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೊ 8% ಇದ್ದ ಪಿ ಫ್ಯಾಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಫಾರ್ಮುಲಾ ಬಂದುಬಿಟ್ಟು 1 ಡಿವೈಡೆಡ್ ಬೈ 1 ಪ್ಲಸ್ ಇಂಟ್ರೆಸ್ಟ್ ರೇಟ್ ಹಾಕೋಬೇಕು. 1 ಪಾಯಿಂಟ್ ಆದಮೇಲೆ ಇಲ್ಲಿ ರೇಟ್ ಹಾಕೊಳ್ತಾ ಹೋಗಬೇಕು. ನಮಗೆ 8% ಕೊಟ್ಟಿರೋದ್ರಿಂದ ಸೊ 1 ಡಿವೈಡೆಡ್ ಬೈ 1 ಪ್ಲಸ್ 0.08 ಇಸ್ ದ ಫಾರ್ಮುಲಾ, ಓಕೆ. 10% ಕೊಟ್ಟಿದ್ರು ಅಂದರೆ ಸೊ 10% ಕೊಟ್ಟಿದ್ದಾಗ ಪಿ ಫ್ಯಾಕ್ಟರ್ಗೆ 1 ಡಿವೈಡೆಡ್ ಬೈ 1 ಪ್ಲಸ್ 0.10. ದಿಸ್ ಈಸ್ ದ ಪಿ ಫ್ಯಾಕ್ಟರ್ ಫಾರ್ 10. ಸೊ 15 ಕೊಟ್ಟಿದ್ರು ಅಂದರೆ 1 ಡಿವೈಡೆಡ್ ಬೈ 1 ಪ್ಲಸ್ 0.15. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಪಿ ಫ್ಯಾಕ್ಟರ್ ಫಾರ್ 15%. ಸೊ 8% ಕೊಟ್ಟಿರೋದ್ರಿಂದ 1 ಡಿವೈಡೆಡ್ ಬೈ 1 ಪ್ಲಸ್ 0.08. ಸೊ ಇದು ತಗೊಂಡ್ರೆ 1 ಡಿವೈಡೆಡ್ ಬೈ 1.08 ಮಾಡಿಕೊಂಡ್ರೆ ನಮಗೆ ಪಿ ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ, ಓಕೆನಾ. 1 ಡಿವೈಡೆಡ್ ಬೈ 1.08 ಮಾಡಿಕೊಂಡ್ರೆ ಪಿ ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ಕೊಳೋದಾದರೆ ಫಸ್ಟಿಗೆ 0.925 ಇದೆ. ಸೊ 0.925 ಹಾಕೋಣ. ಸೊ ಅದಾದಮೇಲೆ ಈಕ್ವಲ್ಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ ಸಿಗ್ತಾ ಹೋಗುತ್ತೆ 0.857. ಸೊ ಹಾಗೆ ಈಕ್ವಲ್ಸ್ ಓದಿದ್ರೆ ನೆಕ್ಸ್ಟ್ ಇಯರ್ ಸಿಗ್ತಾ ಹೋಗುತ್ತೆ 793. ನೆಕ್ಸ್ಟ್ ಈಕ್ವಲ್ಸ್ ಮಾಡಿದ್ರೆ 0.735. ಸೊ ಇಲ್ಲಿ ನೋಡ್ಕೊಳ್ಳಿ ಸೇಮ್ ವ್ಯಾಲ್ಯೂನ ಕಾಪಿ ಮಾಡ್ತಾ ಹೋಗಬೇಕು. 4th ಇಯರ್ ಆಗಿರೋದ್ರಿಂದ 4th ಇಯರ್ಗೆ 4th ಇಯರ್ನ ಪಿ ಫ್ಯಾಕ್ಟರ್ನೇ ಹಾಕೊಳ್ಬೇಕು. ಸೊ ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೊ ಅಮೌಂಟ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 80 ಇಂಟು 0.925, 80 ಇಂಟು 0.925. ಸೊ ದಟ್ ಈಸ್ 74. ನೆಕ್ಸ್ಟ್ 80 ಇಂಟು 0.857, 68.56. then 80 into 0.794, that is 63.52.
ನೆಕ್ಸ್ಟ್ 80 ಇಂಟು 0.735, ಸೊ 58.8, ಸೊ 0.735 ಇಂಟು 120 ಮಾಡ್ಕೋಬೇಕು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಇಂಟು 120, ದಟ್ ಈಸ್ 88.2. ಸೊ ಇದನ್ನು ಟೋಟಲ್ ಮಾಡಿಕೊಟ್ರೆ ನಮಗೆ 74 ಪ್ಲಸ್ 68.56 ಪ್ಲಸ್ 63.52 ಪ್ಲಸ್ 58.8 ಪ್ಲಸ್ 88.2. ಸೊ ನಮಗೆ 353 ಬರುತ್ತೆ. 353 ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ 4 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಇದಾದಮೇಲೆ 12 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ, ಸೊ 12 ಮಾರ್ಕ್ಸಿಗೆ ಕೇಳಿದ್ದಾರೆ ಸೆಕ್ಷನ್ ಸಿ ಅಲ್ಲಿ 12 ಮಾರ್ಕ್ಸ್ ಕ್ವಶನ್, ದಟ್ ಈಸ್ ಪೋರ್ಟ್ಫೋಲಿಯೋ ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸ್ಟಾಕ್ ಎಕ್ಸ್ ಮತ್ತು ಸ್ಟಾಕ್ ವೈನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಈಸ್ 2 rupees. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ವೈ ಈಸ್ 5. ಸೊ ವೆಯ್ಟೇಜ್ ಆಫ್ ಸ್ಟಾಕ್ ಎಕ್ಸ್ ಈಸ್ 40%, ವೆಯ್ಟೇಜ್ ಆಫ್ ಸ್ಟಾಕ್ ವೈ ಈಸ್ 60%. ಸೊ ಈ ರೀತಿ ಇದ್ದಾಗ ವಾಟ್ ವುಡ್ ಬಿ ದ ರಿಸ್ಕಿ ಕಾಂಬಿನೇಷನ್ ವೆನ್ correlation ಆಫ್ ರಿಟರ್ನ್ ಆಫ್ ಆರ್ ಇಂಟು ವೈ ಈಸ್ -1.05 1 rupees. ಸೊ ಈ ರೀತಿ ಇದ್ದಾಗ ಯಾವ ರೀತಿ ನಾವು ಪೋರ್ಟ್ಫೋಲಿಯೋ ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೇಳಿದ್ದಾರೆ. ಪೋರ್ಟ್ಫೋಲಿಯೋ ರಿಸ್ಕ್ ಅಂದರೆ ಪೋರ್ಟ್ಫೋಲಿಯೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅರ್ಥ, ರಿಸ್ಕ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಸೊ ಈ ರೀತಿ ಇದ್ದಾಗ ಪೋರ್ಟ್ಫೋಲಿಯೋ ರಿಸ್ಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ತಾ ಹೋಗೋಣ. ಸೊ ಫಾರ್ಮುಲಾ ಬಂದುಬಿಟ್ಟು ಪೋರ್ಟ್ಫೋಲಿಯೋ ರಿಸ್ಕ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ರೀತಿ ಹಾಕೊಂಡು ಸ್ಕ್ವೇರ್ ರೂಟ್ ಹಾಕೋಬೇಕು. ಸ್ಕ್ವೇರ್ ರೂಟ್ ಆಫ್, ಸೊ WA ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ A ಸ್ಕ್ವೇರ್ ಪ್ಲಸ್ WB ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ B ಸ್ಕ್ವೇರ್ ಪ್ಲಸ್ 2 ಇಂಟು WA, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸೊ 2 ಇಂಟು WA ಇಂಟು WB ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ A ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ B ಇಂಟು ಆರ್ ಮೀನ್ಸ್ ಕೋರಿಲೇಷನ್ ಹಾಕೋಬೇಕು. ಸೊ ಇದಿಷ್ಟು ಫಾರ್ಮುಲಾ. ಓಕೆನಾ. ಸೊ ಫಾರ್ಮುಲಾ ಏನಂದರೆ ಎ ಅಂದರೆ ಎಕ್ಸ್, ಸೊ ಇಲ್ಲಿ ಎಕ್ಸ್ ಅಂತಲೇ ಹಾಕೋಣ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್, ಬಿ ಅಂದರೆ ದಟ್ ಈಸ್ ವೈ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ವೈ, WX WY, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೈ. ಓಕೆ, ದಿಸ್ ಈಸ್ ಫಾರ್ಮುಲಾ. ಈಗ ಫಾರ್ಮುಲಾ ಜಾಗದಲ್ಲಿ ಅಮೌಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಕೊಳ್ತಾ ಹೋಗ್ಬೋದು ಅಷ್ಟೇ. ಓಕೆನಾ. ಸೊ ನಾವು ಅದನ್ನು ರೆಡ್ಯೂಸ್ಡ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ 2 ಕೊಟ್ಟಿದ್ದಾರೆ ಅಂದರೆ ನಾವು 2% ಅಂತ ತಿಳ್ಕೋಬೇಕು, ಇದು 5% ಅಂತ ತಿಳ್ಕೋಬೇಕು. ಸೊ ಹಾಗಾದರೆ WX ಸ್ಕ್ವೇರ್, ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ಬರ್ಕೊಬಿಡೋಣ. WX ಈಸ್ ಈಕ್ವಲ್ ಟು 40%, WY ಈಸ್ ಈಕ್ವಲ್ ಟು 60%. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಈಸ್ ಈಕ್ವಲ್ ಟು 5. ಸೊ ಇದಿಷ್ಟು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಹಾಗಾದರೆ ಇದನ್ನು ರೆಡ್ಯೂಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೇಕು. 40 ಅಂದರೆ 0.4, 60 ಅಂದರೆ 0.6, 2 ಅಂದರೆ 0.02, 5 ಅಂದರೆ 0.05. ಓಕೆನಾ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಸೊ WA ಅಂತ ಬಂದಾಗ 40%, ಸೊ ಸ್ಕ್ವೇರ್ ರೂಟ್ ಆಫ್ WA, ಸೊ WX ಅಂದರೆ 40% ಅಂದರೆ 0.4, ಸ್ಕ್ವೇರ್ ಹಾಕೋಬೇಕಂದ್ರೆ ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ 0.02 ಸ್ಕ್ವೇರ್. ಓಕೆನಾ. ಪ್ಲಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ 0.6 ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ 0.05 ಹೋಲ್ ಸ್ಕ್ವೇರ್ ಪ್ಲಸ್ 2 ಹಾಗೆ ಬರ್ಕೋಬೇಕು. ಸೊ WX ಅಂದರೆ 0.4 ಇಂಟು WY ಅಂದರೆ 0.6 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ ಅಂದರೆ 0.02 ಇಂಟು ಸ್ಟ್ಯಾಂಡರ್ಡ್ ವೈ ಅಂದರೆ 0.05 ಇಂಟು ಆರ್ ಅಂದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ -1 ಅಂತ. ಸೊ ಈ -1 ಹಾಕೋಬೇಕು ಇಂಟು -1. ಸೊ ಇದು 3 ಸಿಚುವೇಷನ್ ನಾವು ಮಾಡಬೇಕು. -1 ಇದ್ದಾಗ, +0.5 ಇದ್ದಾಗ, ನೆಕ್ಸ್ಟ್ +1 ಇದ್ದಾಗ. ಸೊ ಇಷ್ಟು 3 ಕಂಡೀಷನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಕಂಡೀಷನ್ ಇರೋದು -1 ಇದ್ದಾಗ. ಸೊ -1 ಹಾಕೊಂಡಿದ್ದೀವಿ ಇದು ಲಾಸ್ಟಲ್ಲಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 0.4 ಹೋಲ್ ಸ್ಕ್ವೇರ್ 0.4 ಇಂಟು 0.4 ಮಾಡ್ಕೋಬೇಕು, ದಟ್ ಈಸ್ 0.16 ಸಿಗುತ್ತೆ. 0.16 ಇಂಟು 0.02 ಇಂಟು 0.02 ಮಾಡ್ಕೋಬೇಕು. ಸೊ 0.0004 ಆಗುತ್ತೆ ಪ್ಲಸ್. ಸೊ ಈಗ 0.6 ಇಂಟು 0.6 0.036 ಇಂಟು 0.05 ಇಂಟು 0.05 ಮಾಡಿಕೊಂಡ್ರೆ 0.0025 ಪ್ಲಸ್ ಇದರಲ್ಲಿ 2 ಇಂಟು 0.4
2 into 0.4 into 0.6 into 0.02 into 0.05 into -1 ಅಂತೆ. ಹಾಗಾದರೆ 1 ಮಾಡ್ಕೊಳ್ಳೋಣ, ಮೈನಸ್ ಆಗುತ್ತದು. ಸೊ ಮೈನಸ್ 0.00048 ಮಾಡ್ಕೋಬೇಕಂತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 0.00048. ಸೊ ಹಾಗಾದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೈನಸ್ ಸಿಂಬಲ್ ಏನಕ್ಕೆ ಬಂತು ಅಂದರೆ ಇಲ್ಲಿ -1 ಇರೋದ್ರಿಂದ. ಸೊ ಇಲ್ಲಿ ಮೈನಸ್ ಹೆಂಗೆ ಬಂತು ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಈಗ 0.16 ಇಂಟು 0.304. ಸೊ ನಮಗೆ 0.000664 4064 ಇದೆ. ಸೊ ಕರೆಕ್ಟಾಗಿ ಝೀರೋಸ್ ನೋಡ್ಕೋಬೇಕು. ಪ್ಲಸ್ 0.36 ಇಂಟು 0.0025. ಸೊ ಮಾಡಿದರೆ 0.00009 ಸಿಗುತ್ತೆ. ಸೊ ಹಾಗಾದರೆ ಇವೆರಡನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದು 0.40 ಪ್ಲಸ್ 4064 ಪ್ಲಸ್ 0.309. ಸೊ ಮಾಡ್ಕೊಂಡ್ರೆ 0.0000964 ಸಿಗುತ್ತೆ. ಸೊ ಇದರಲ್ಲಿ ಇದನ್ನು ಲೆಸ್ ಮಾಡ್ಕೋಬೇಕು. ಮೈನಸ್ 0.3048 ಮಾಡ್ಕೊಂಡ್ರೆ ಸೊ ಇದನ್ನಾಗೆ ಬರ್ಕೊಳ್ಳೋಣ. ಸೊ ನಮಗೆ ಬರೋವಂಥದ್ದು 0.000484 ಅಂತ. ಸೊ ಇದಕ್ಕೆ ಇಂಟು 100 ಮಾಡಿಕೊಂಡ್ರೆ ನಮಗೆ ಸೊ ಇಂಟು ಸೊ ಫಸ್ಟ್ ಇಂಟು 100 ಮಾಡೋಕ್ಕಿಂತ ಸೊ ನೋಡಿ ನಾವು ಸ್ಕ್ವೇರ್ ರೂಟ್ ಮಾಡ್ಬಿಟ್ವಿ. ಇಲ್ಲಿ ಸ್ಕ್ವೇರ್ ರೂಟ್ ಹಾಕೊಳ್ತಾ ಹೋಗ್ಬೇಕು ಎಲ್ಲದಕ್ಕೂ. ಸೊ ಸ್ಕ್ವೇರ್ ರೂಟ್, ಇದಕ್ಕೂ ಸ್ಕ್ವೇರ್ ರೂಟ್. ಸೊ ಇದಕ್ಕೆ ಫಸ್ಟು ನಾವು ಸ್ಕ್ವೇರ್ ರೂಟ್ನ ಇಟ್ಕೋಬೇಕು. ಸೊ ದಟ್ ಈಸ್ 0.3048. ಸೊ ಸ್ಕ್ವೇರ್ ರೂಟ್ ಇಟ್ಕೊಂಡ್ರೆ ಸೊ ನಮಗೆ 0.021 ಬರುತ್ತೆ. ಸೊ 0.02190. ಸೊ ಇದಕ್ಕೆ ಇಂಟು 100 ಮಾಡಿಕೊಂಡ್ರೆ ನಮಗೆ ದಟ್ ಈಸ್ 2.19 ಸಿಗುತ್ತೆ. ಸೊ 2.19 is the standard deviation of portfolio when R is -1. ಸೊ ಈ ಕಂಡೀಷನಿಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಇದು ಸ್ಕ್ವೇರ್ ರೂಟ್ನ ಮರಿಬಾರ್ದು. ಸೊ ಅದಾದಮೇಲೆ 0.5 ಇದ್ದಾಗ ಏನು ಮಾಡಬೇಕು? ಸೊ ಈ ಜಾಗದಲ್ಲಿ 0.5 ಅಂತ ಹಾಕ್ಕೋಬೇಕು. ಸೊ +1 ಇದ್ದಾಗ ಏನು ಮಾಡಬೇಕು? ಈ ಜಾಗದಲ್ಲಿ +1 ಹಾಕ್ಕೋಬೇಕು. ಸೊ ಆ ರೀತಿ ಹಾಕ್ಕೊಂಡು ಮಿಕ್ಕಿದ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ 12 ಮಾರ್ಕ್ಸಲ್ಲಿ. ಸೊ 12 ಮಾರ್ಕ್ಸಿಗೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಷನ್ ಎರಡೂ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಹಾಗಾದರೆ ರಿಟರ್ನ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಫಾರ್ಮುಲಾ ಈಸ್ ಸೊ ಫಾರ್ಮ್ಯಾಟ್ 1 2 3 ದಟ್ ಈಸ್ ರಿಟರ್ನ್ಸ್ ಪ್ರೊಬಬಿಲಿಟಿ. ಸೊ P ಇಂಟು R ಮಾಡಿಕೊಂಡ್ರೆ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಸಿಗ್ತಾ ಹೋಗುತ್ತೆ. ಸೊ ಪ್ರೊಬಬಿಲಿಟಿ ಪಾಸಿಬಲ್ ರಿಟರ್ನ್ಸ್ ಹಾಕೋಣ. -25 ಕೇಳಿದ್ದಾರೆ ಆ್ಯಂಡ್ -10 ಕೊಟ್ಟಿದ್ದಾರೆ. 0 15 20 30 ಆ್ಯಂಡ್ 35. ನೆಕ್ಸ್ಟ್ ಪ್ರೊಬಬಿಲಿಟಿ ಹಾಕೋಣ. 0.05 0.10 0.10 0.15 0.25 0.20 0.15 ಪ್ರೊಬಬಿಲಿಟಿ ಕೊಟ್ಟಿದ್ದಾರೆ. ಹಾಗಾದರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮೈನಸ್ ಇರೋದ್ರಿಂದ ಸೊ ಫಸ್ಟಿಗೆ ಮೈನಸ್ ಹಾಕೋಬಿಡಿ, ಯಾಕಂದರೆ ಸೊ ದಟ್ ಪ್ರಾಬ್ಲಮ್ ಆಗುತ್ತೆ ಮೈನಸ್ ಸಿಂಬಲ್ಲು. 25 ಇಂಟು 0.05 ಮಾಡಿಕೊಂಡ್ರೆ ನಮಗೆ 25 ಇಂಟು 0.05 ದಟ್ ಈಸ್ 1.25 ಮೈನಸ್ ಸಿಂಬಲ್ ಆಗಿ ಇರುತ್ತೆ. ಸೊ ಅದಾದಮೇಲೆ -10 ಇಂಟು 0.10 10 ಇಂಟು 0.1 ಮಾಡಿಕೊಂಡ್ರೆ 1 ದಟ್ ಈಸ್ -1. ನೆಕ್ಸ್ಟ್ 0 ಇಂಟು ಏನೇ ಮಾಡಿದ್ರು 0ನೇ ಬರುತ್ತೆ. 15 ಇಂಟು 0.15 ಮಾಡಿಕೊಂಡ್ರೆ ನಮಗೆ 2.25. ನೆಕ್ಸ್ಟ್ 20 ಇಂಟು 0.25 ಮಾಡಿಕೊಂಡ್ರೆ ನಮಗೆ 5 ಸಿಗುತ್ತೆ. ನೆಕ್ಸ್ಟ್ 30 ಇಂಟು 0.2 ಮಾಡಿಕೊಂಡ್ರೆ ನಮಗೆ 6 ಸಿಗುತ್ತೆ. ನೆಕ್ಸ್ಟ್ 35 ಇಂಟು 0.15 ಮಾಡಿಕೊಂಡ್ರೆ 5.25 ಸಿಗುತ್ತೆ. ಸೊ ಇವಾಗ ಇದಿಷ್ಟು ಟೋಟಲ್ ಮಾಡಿಕೊಂಡ್ರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆರ್ ಬಾರ್ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಇದು ಫಸ್ಟು ಟೋಟಲ್ ಮಾಡ್ಕೊಳ್ಳೋಣ. ಪ್ಲಸ್ ಇರೋದು ಅದನ್ನು 2.25 ಪ್ಲಸ್ 5 ಪ್ಲಸ್ 2.25 ಪ್ಲಸ್ 5 ಪ್ಲಸ್ 6 ಪ್ಲಸ್ 5.25. ಸೊ -1 ಮೈನಸ್ 1.25. ಸೊ ನಮಗೆ 16.25 ಸಿಕ್ತು. 16.25 ಇಸ್ ದ ಆರ್ ಬಾರ್. ಓಕೆನಾ. ಸೊ ಇದಕ್ಕೆ ನೆಕ್ಸ್ಟ್ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಸೊ ಕಂಟಿನ್ಯೂ ಮಾಡ್ಕೊಳ್ಳೋದಾದರೆ ಸೊ ಇಲ್ಲಿ ಆರ್ ಮೈನಸ್ ಆರ್ ಬಾರ್ 1, ಅದಾದಮೇಲೆ ಆರ್ ಮೈನಸ್ ಆರ್ ಬಾರ್ ಹೋಲ್ ಸ್ಕ್ವೇರ್, ನೆಕ್ಸ್ಟು ಪ್ರಾಬಬಿಲಿಟಿ ಇಂಟು P
ಇಂಟು ಆರ್ ಮೈನಸ್ ಆರ್ ಬಾರ್ ಹೋಲ್ ಸ್ಕ್ವೇರ್. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಡಿವಿಷನ್ ಕಂಟಿನ್ಯೂಸ್ ಫಾರ್ಮ್ಯಾಟ್. ಓಕೆ, ಆರ್ ಮೈನಸ್ ಆರ್ ಬಾರ್ ಅಂದರೆ ದಿಸ್ ಈಸ್ ದ ಆರ್, ದಿಸ್ ಈಸ್ ದ ಆರ್ ಬಾರ್. ಓಕೆ, ಸೊ ಇಲ್ಲಿ ಆರ್ ಮೈನಸ್ ಆರ್ ಬಾರ್ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ತೋರಿಸೋದ್ರೆ -25 -16.25. ಸೊ ಮೈನಸ್ ಇದ್ದಾಗ ಅದ್ರ ವ್ಯಾಲ್ಯೂ ಕಂಪ್ಲೀಟ್ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿ ಮೈನಸ್ ಹಾಕೊಳ್ತಾ ಹೋಗಬೇಕು. ಯಾಕಂದರೆ ಎರಡೂ ಮೈನಸ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಇದ್ದರೆ ಮಾತ್ರ ಪ್ಲಸ್ ಆಗುತ್ತೆ. ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇಲ್ಲ, ಮೈನಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಆರ್ ಮೈನಸ್ ಆರ್ ಬಾರ್. ಸೊ ನಮ್ಮ ಹತ್ರ 25 ರೂಪಾಯಿ ಸಾಲ ಇತ್ತಂತೆ, ಮತ್ತೆ 16 ರೂಪಾಯಿ 25 ಪೈಸೆ ಸಾಲ ತಗೊಂಡಿದ್ದೀವಂತೆ. ಹಾಗಾದರೆ 25 + 16.25 ಮಾಡಿಕೊಂಡ್ರೆ 41.25 ಸಾಲ ಇದೆಯಂತೆ ನಮ್ಮ ಹತ್ರ ಅಂತ ಅರ್ಥ ಮಾಡ್ಕೋಬೇಕು. 41.25. ಹಾಗಾದರೆ -10 -6. ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ಬೇಕಾದರೆ ಮೈನಸ್ ಫಸ್ಟ್ ಸಿಂಬಲ್ ಹಾಕೊಂಬಿಡಿ. 25 -16.25 ಮಾಡಿಕೊಂಡ್ರೆ ನಮಗೆ -41.25 ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿ ಅಲ್ಲಿ ತಲೆನೋವಿಲ್ಲ. ನೆಕ್ಸ್ಟ್ ಮತ್ತೆ ಮೈನಸ್ ಹಾಕೋಬೇಕು. -10. ಸೊ -10 -16.25 ಮಾಡಿಕೊಂಡ್ರೆ ಸೊ -26.25 -26.25. ನೆಕ್ಸ್ಟ್ 0 ಇದೆ. 0 -16.25. ಸೊ -16.25. ಸೊ 15 -16.25. 15 -16.25. that is -1.25. Next 20 -16.25. that is 3.75. Next 30 -16.25. that is 13.75. So last one 35 -16.25. 18.75. ಸೊ ಇವಾಗ ಇವಿಷ್ಟನ್ನು ಕೂಡ ನಾವು ಸ್ಕ್ವೇರ್ ಮಾಡ್ಕೊಳ್ತಾ ಹೋಗಬೇಕು. ಆರ್ ಮೈನಸ್ ಆರ್ ಬಾರ್ ಇದು ಹೋಲ್ ಸ್ಕ್ವೇರ್. ಸೊ ಇದನ್ನು ಸ್ಕ್ವೇರ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ 41 × 41.25 × 41.25 ಮಾಡ್ಕೊಳ್ತಾ ಹೋಗಬೇಕು. ದಟ್ ಈಸ್ 1701.56 ಸಿಗುತ್ತೆ. ನೆಕ್ಸ್ಟು 26.25 × 26.25 ಮಾಡ್ಕೋಬೇಕು. ದಟ್ ಈಸ್ 689 ಸಿಗುತ್ತೆ. ನೆಕ್ಸ್ಟು 16.25 × 16.25 ಮಾಡ್ಕೋಬೇಕು. ದಟ್ ಈಸ್ 264 ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ಲಸ್ಸು ಮೈನಸ್ ಹಾಕೊಳ್ಳೋಗಿಲ್ಲ, ಯಾಕಂದರೆ ಸೊ ಮೈನಸ್ ಇಂಟು ಮೈನಸ್. ಸೊ ಇಲ್ಲಿ ಸ್ಕ್ವೇರ್ ಮಾಡ್ತಾ ಇದ್ದೀವಿ ಅಂದರೆ ಇದು ಆರ್ ಮೈನಸ್ ಆರ್ ಬಾರ್ ಇಂಟು ಆರ್ ಮೈನಸ್ ಆರ್ ಬಾರ್ ಮಾಡ್ತಾ ಇದ್ದೀವಿ. ಅಂದರೆ ಇಂಟು ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಇವೆಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಮೈನಸ್ ಆಗೋದಿಲ್ಲ. ನೆಕ್ಸ್ಟ್ 1.25 × 1.25 ದಟ್ ಈಸ್ 1.5625. ನೆಕ್ಸ್ಟು 3.75 × 3.75. ಸೊ ನಮಗೆ 14.0625 ಸಿಗ್ತಾ ಹೋಗುತ್ತೆ. ಸೊ ಅದಾದಮೇಲೆ 13.75 × 13.75. ದಟ್ ಈಸ್ 189 ಸಿಗುತ್ತೆ. 18.75 × 18.75 ದಟ್ ಈಸ್ 351.56. ಸೊ ಇದಾದಮೇಲೆ ಪ್ರಾಬಬಿಲಿಟಿ. ಸೊ ಇಲ್ಲಿರೋದನ್ನೇ ಮತ್ತೆ ಕಾಪಿ ಮಾಡ್ಕೊಳ್ತಾ ಹೋಗಿ. 0.05 0.1 0.1 0.15 0.25 0.20 0.15. ಓಕೆನಾ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಯಾಕಂದರೆ ಇಲ್ಲಿದೆ ನೋಡಿ ಪಿ ಇಂಟು ಆರ್ ಮೈನಸ್ ಆರ್ ಬಾರ್ ಹೋಲ್ ಸ್ಕ್ವೇರ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ 1701.56 × 0.05 ಮಾಡಿದ್ರೆ ನಮಗೆ 85 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಸೊ ದಿಸ್ ಈಸ್ 85. 689 × 0.1 ಮಾಡಿಕೊಂಡ್ರೆ 68.9 ಸಿಗುತ್ತೆ. 264 × 0.1 ಮಾಡಿಕೊಂಡ್ರೆ 26.4 ಸಿಗುತ್ತೆ. ಸೊ 1.562 × 0.15 ಮಾಡಿಕೊಂಡ್ರೆ ನಮಗೆ 0.243 ಸಿಗುತ್ತೆ. 234 ಸಿಗುತ್ತೆ. ನೆಕ್ಸ್ಟು 14.06 × 0.25 ಮಾಡಿಕೊಂಡ್ರೆ ನಮಗೆ 3.515 ಸಿಗುತ್ತೆ. ನೆಕ್ಸ್ಟ್ 189 × 0.2 ಮಾಡಿಕೊಂಡ್ರೆ 37.8 ಸಿಗುತ್ತೆ. ನೆಕ್ಸ್ಟ್ 351.56 × 0.15 ಮಾಡಿಕೊಂಡ್ರೆ 52.73 ಸಿಗುತ್ತೆ. ಸೊ ಇದಿಷ್ಟು ಟೋಟಲ್ ಮಾಡ್ಕೊಳ್ತಾ ಹೋಗಬೇಕು. ಸೊ 85 + 68.9 + 26.4 + 0.243 + 3.515 + 37.8 378 ಆಯ್ತಲ್ಲ, -378 ಮಾಡ್ಕೊಳ್ಳೋದು ಪ್ಲಸ್ 37.8 + 52.73
0.73, so that is 274.588. ಸೊ ಇದನ್ನು ನಾವೇನು ಮಾಡಬೇಕು, ಸ್ಕ್ವೇರ್ ರೂಟ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಪಿ ಆಫ್ ಆರ್ ಮೈನಸ್ ಆರ್ ಬಾರ್ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಸಿಗ್ಮಾ ಪಿ ಆಫ್ ಆರ್ ಮೈನಸ್ ಆರ್ ಬಾರ್ ಹೋಲ್ ಸ್ಕ್ವೇರ್. ಸೊ ಇದಕ್ಕೆ ಟೋಟಲ್. ಸೊ ಇದನ್ನು ಸ್ಕ್ವೇರ್ ರೂಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದನ್ನು ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ 274.588. ಸೊ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ ದಟ್ ಈಸ್ 16.57 ಸಿಗುತ್ತೆ. 16.57 274.588 ಇದಕ್ಕೆ ಸ್ಕ್ವೇರ್ ರೂಟ್ ಹಾಕೊಂಡ್ರೆ 16.57 ಸಿಗುತ್ತೆ. ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದು ಎಕ್ಸ್ಪೆಕ್ಟೆಡ್ ರಿಟರ್ನ್, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ವಿಡಿಯೋ ಅರ್ಥ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.